ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರೆಡ್ಡಿ ಸಮುದಾಯಕ್ಕೆ ಸಂಬಂಧಪಟ್ಟವರು ಸಮುದಾಯವಾರು ನೀವೇನಾದ್ರೂ ಲೆಕ್ಕಾಚಾರ ಹಾಕ್ತೀರಿ ಅಂದ್ರೆ ರೆಡ್ಡಿ ಸಮುದಾಯ ಕೂಡ ಅತಿ ದೊಡ್ಡ ಶಕ್ತಿ ನಿಮ್ಗೆ ಪಕ್ಷಕ್ಕೆ. ಸೊ ನಮ್ಮನ್ನ ಕೂಡ ಕಡೆಗಣನೆ ಮಾಡಂಗಿಲ್ಲ ಅಂತ ರೆಡ್ಡಿ ಸಮುದಾಯದವರು ಪದೇ ಪದೇ ಒತ್ತಡ ಹಾಕ್ತಾನೆ ಬಂದಿದ್ದಾರೆ. ಹಂಗಾಗಿ ರೆಡ್ಡಿ ಸಮುದಾಯ ಅಂತ ತೆಗೆದುಕೊಂಡ್ರೆ ಒಬ್ರು ಅಥವಾ ಇಬ್ಬರಿಗೆ ಸಚಿವ ಸ್ಥಾನ ಪಕ್ಕ ಅಂತ ಹೇಳಲಾಗ್ತಾ ಇದೆ ಈ ಬಾರಿ. ಅದರ ಅಡಿ ನೀವು ನೋಡಿದ್ರೆ ಸುಬ್ಬಾರೆಡ್ಡಿ ಅವರಿಗೆ ಅವಕಾಶ ಸಿಗುವ ಸಾಧ್ಯತೆಗಳು ಇದೆ ಅಂತ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸ್ಕೊಂಡಿದ್ರು ಸುಬ್ಬಾರೆಡ್ಡಿ ಅವರು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋದ್ರಲ್ಲಿ ಧ್ವನಿ ಎತ್ತಿದವರು, ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದವರು ಸುಬ್ಬಾರೆಡ್ಡಿ ಅವರು. ಅದನ್ನೆಲ್ಲ ಕನ್ಸಿಡರ್ ಮಾಡಿ ಏನಾದರೂ ಅವಕಾಶ ಮಾಡಿಕೊಡ್ತಾರಾ ಅನ್ನೋದನ್ನ ಕಾದ್ ನೋಡಬೇಕು. ಸತತವಾಗಿ ಎದ್ದು ಶಾಸಕರಾಗಿರೋದು ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಅಂತೆ. ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸ್ಕೊಂಡವರು, ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಮಾತನಾಡಿದವರು, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರದಲ್ಲಿ ಒಬ್ಬ ಪ್ರಭಾವಿ ನಾಯಕ ಅಂತ ಗುರುತಿಸ್ಕೊಂಡವರು. ರೆಡ್ಡಿ ಸಮುದಾಯ ಅಂತ ತೆಗೆದುಕೊಂಡಾಗ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗಾಗಿ ಈ ಬಾರಿ ಸುಬ್ಬಾರೆಡ್ಡಿ ಅವರಿಗೆ ಒಂದು ಅವಕಾಶವನ್ನ ಪಕ್ಷ ಮಾಡಿಕೊಡುತ್ತಾ ಆ ನಿರೀಕ್ಷೆಯಲ್ಲಿ ಸುಬ್ಬಾರೆಡ್ಡಿ ಅವರು ಕಾದು ಕೂತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ತಮ್ಮ ಅತ್ಯಾಪ್ತರು ಯಾರ್ಯಾರಿದ್ದಾರಲ್ಲ ಅವರ ಬಣದಲ್ಲಿ ಗುರುತಿಸ್ಕೊಂಡವರು ಅವರೆಲ್ಲರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ಆ ನಿಟ್ಟಿನಲ್ಲಿ ತಮ್ಮ ಆಪ್ತರಿಗೆ ಅವಕಾಶ ಕೊಡ್ತೀವಿ ಅಂತ ಆದ್ರೆ ಸುಬ್ಬಾರೆಡ್ಡಿ ಅವರ ಹೆಸರು ಕೂಡ ಸೆಕೆಂಡ್ ಲಿಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ರೆಡ್ಡಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಕಾದ್ ನೋಡಬೇಕು ಪಕ್ಷದ ನಿರ್ಧಾರ ಏನು ಅಂತ. ಸಂಭಾವ್ಯರ ಪಟ್ಟಿಯಲ್ಲಂತೂ ಸುಬ್ಬಾರೆಡ್ಡಿ ಅವರ ಹೆಸರು ಇದೆ.